ಇನ್ನೊಬ್ಬ ಅಣ್ಣ ಆಕ್ಸಿಡೆಂಟ್ ಆಗ್ತಿರೋದ. ಅದಾದ್ಮೇಲೆ ನಮ್ ತಾಯಿ ದೀಪಾವಳಿ ಬರುತ್ತಲ್ಲ, ನಮ್ಮನೇಲೆ ಇದ್ದಿದ್ದು. ನನ್ಗೆ ಸ್ವೀಟ್ ಮನೆ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ, ಅದ್ರಲ್ಲೇ ಇದ್ದಿದ್ದು. ದೀಪ ಹಚ್ಚೋಕೆ ಸಗಣಿ ಎತ್ಕೊಂಡ್ ಬರಕ್ ಹೋಗಿ ಗಾಡಿಯವನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದ. ನಿಮ್ ತಾಯಿನ ಆಕ್ಸಿಡೆಂಟ್ ಮನೆ ಹತ್ರನೇ. ಆ ಕಡೆಯಿಂದ ಬರುವಾಗ ಚಪ್ಪಲಿನ ಹಾಕೊಂಡ್ ಬರ್ತಿದ್ವಿ, ಈ ಕಡೆಯಿಂದ ಕೈಲಿ ಹಿಡ್ಕೊಂಡು ಹೋಗ್ತಿದ್ವಿ. ಡೇ ನೈಟ್ ಕೆಲಸ ಮಾಡ್ತಿದ್ವಿ ಅವಾಗ. ಕಲಾವಿದ್ರಿಗೆ ಅಷ್ಟೊಂದು ಬೇಡಿಕೆ ಇತ್ತು. ಅವಾಗ ಎಷ್ಟು ಗೊತ್ತಾ ಸಂಭಾವನೆ? ಎಷ್ಟು? 25 ರೂಪಾಯಿ. ಈಗ ಬೆಳಗ್ಗೆ ಹೋದ್ರೆ ನಾವು ಶೂಟ್ಗೆ, ಸಂಜೆ ಗಂಟ್ಲು ಅಲ್ಲೇ ಇರ್ತಿದ್ವಿ. ತಿರ್ಗಾ ನೈಟ್ ಶೂಟ್ ಇದ್ರೆ ಅಲ್ಲೇ ಊಟನು ಹಾಕ್ತಿತ್ತು. ಬರ್ತಿದ್ದು 2 ಅವರ್ 3 ಅವರ್ ಮಲಗೋಕೆ ಇಲ್ಲ, ಸ್ನಾನ ಮಾಡಕ್ ಅಷ್ಟೇ ಬರ್ತಿದ್ದು. ಸಿನಿಮಾದಲ್ಲಿ ಮಾಡೋರು ಯಾರು ಕೆಟ್ಟವರಲ್ಲ, ಹಾಗೆ ಯಾರು ಒಳ್ಳೆಯವರು ಅಲ್ಲ. ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯ ನನ್ನ ವೀಕ್ಷಕರಿಗೆ, ಪ್ರತಿಯೊಂದು ಸಂದರ್ಶನದಲ್ಲಿ ನೀವೆಲ್ಲರೂ ವಿಡಿಯೋನ ನೋಡ್ತಾ ಇರ್ತೀರಾ. ಈ ದಿನ ಏನಪ್ಪಾ ಅಂತಂದ್ರೆ, ಇವರು ಗಣೇಶ್ ಅವ್ರಿಗೆ ಶೈಲು ಅನ್ನೋ ಒಂದು ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರ್ತಾರೆ. ಇವರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರು ವಿಶೇಷವಾಗಿ ರಂಗಭೂಮಿ ಕಲಾವಿದೆ, ಎಷ್ಟೋ ನಾಟಕಗಳನ್ನ ಮಾಡಿದ್ದಾರೆ. ಮತ್ತೆ ಕರ್ನಾಟಕ ಚಲನಚಿತ್ರದ ಪೋಷಕ ಕಲಾವಿದರ ಸಂಘದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ಮತ್ತೆ ಇತ್ತೀಚೆಗೆ ಅವರದು ಅರಸಯ್ಯನ ಪ್ರೇಮ ಪ್ರಸಂಗ ಎಂಬತಕ್ಕಂಥ ಒಂದು ಚಿತ್ರ ರಿಲೀಸ್ ಆಗಿದೆ. ಅವರ ಲೈಫ್ ಜರ್ನಿನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಹಾಯ್ ಅಕ್ಕ. ನಮಸ್ತೆ. ನಮಸ್ತೆ ಅಕ್ಕ, ಹೇಗಿದ್ದೀರಾ? ನಮ್ಮ ಪ್ರೀತಿ ವೀಕ್ಷಕರಿಗೆ ನೀವು ಪರಿಚಯ ಮಾಡ್ಕೊಂಡ್ಬಿಡಿ ಅಕ್ಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಆರ್, ಕನ್ನಡತಿ, ರಾಮನಗರ ನಮ್ಮ ಊರು. ಪಕ್ಕ ಒಂದು ಹಳ್ಳಿ ಬರುತ್ತೆ, ಅಚ್ಚಲು ಅಂತ, ಅಲ್ಲೇ ಹುಟ್ಟಿ ಬೆಳೆದಿದ್ದು ನಾನು. ಅಕ್ಕ ನಮಸ್ತೆ. ನಮಸ್ತೆ. ನಮ್ಮ ವೀಕ್ಷಕರಿಗೆ ನೀವು ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀರಾ. ನೀವು ಬೆಂಗಳೂರಿಗೆ ಸಿನಿಮಾಕ್ಕೆ ಅಂತಾನೆ ಬಂದಿದ್ದ, ಇಲ್ಲ ಬೇರೆದೇ ಜೀವನ ಮಾಡಕ್ ಬಂದಿದ್ದು ಆಮೇಲೆ ಸಿನಿಮಾಕ್ಕೆ ಬಂದಿದ್ದ? ಯಾವ ತರ? ನಾನು ಫಸ್ಟು ಬಂದಿದ್ದು ಗಾರ್ಮೆಂಟ್ಸ್ಗೆ. ಇಲ್ಲಿ ಜಯರಾಮದಾಸ್ ಅಂತ ಇದೆ, ಕೆಂಗೇರಿ ಹತ್ರ. ಅಲ್ಲಿ ನಾನು ಗಾರ್ಮೆಂಟ್ಸ್ ಬಂದಾಗ ಒಂದ್ 3 ತಿಂಗಳೇನೋ ಕೆಲಸ ಮಾಡಿದೆ. 3 ತಿಂಗಳು ಕೆಲಸ ಮಾಡಿದ್ಲೆ ನನಗೆ ಕಾಲು, ಆ ಕಡೆಯಿಂದ ಬರುವಾಗ ಚಪ್ಪಲಿನ ಹಾಕೊಂಡ್ ಬರ್ತಿದ್ವಿ, ಈ ಕಡೆಯಿಂದ ಕೈಲಿ ಹಿಡ್ಕೊಂಡು ಹೋಗ್ತಿದ್ವಿ. ಯಾಕಂದ್ರೆ ನಂದು ಹೆಲ್ಪರ್ ಕೆಲಸ. ನಿಂತು ಬ್ಲಡ್ ಹಾಡ್ತಿರ್ಲಿಲ್ಲ, ಕಾಲೆಲ್ಲ ಇಷ್ಟಪ್ಪ ಊದ್ಕೊಂಡ್ಬಿಡೋದು. ಅಂದ್ರೆ ರೂಢಿ ಇರ್ಲಿಲ್ಲ ನಮ್ಗೆ ಅಲ್ಲಿ ಕೆಲಸ ಮಾಡಿ. ಅವಾಗ ಏನಾಗುದು ಅಂದ್ರೆ, ನಮ್ ತಂದೆ ನೋಡ್ಬಿಟ್ಟು, ಬೇಡ ಈ ಕೆಲಸ ನೀನ್ ಮಾಡು ಅಂದವ್ರು ಯಾರು, ಹೋಗು ಕೂಡುದು ಅಂತ ಅಂದ್ರು. ಅವಾಗ ನಾನು ಏನ್ ಮಾಡಿದೆ, ಬೇಡ ಅಂದ್ಬಿಟ್ಟು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಸೀರೆಗಳು ಹೋಲ್ಸೇಲ್ ಅಲ್ಲಿ ಚಿಕ್ಕಪೇಟೆಗೆ ಬಂದು ತಗೊಂಡೋಗಿ ಮಂಡ್ಯ, ಮದ್ದೂರು, ಕನಕಪುರ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನು ಸೇಲ್ಗೆ ಸೀರೆಗಳು ಮಾರ್ತಿದ್ದೆ. ಅದು ಹಾಗೆ ನಡೀತಾ ಇತ್ತು. ಹೀಗೆ ಒಂದಿನ ಅಭಿನಯ ಅವ್ರ ಪರಿಚಯ ಆದ್ರು. ಅವರು ಬಿ ಸುರೇಶ್ ಸರ್ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಬಿ ಸುರೇಶ್ ಅವರದು ಚಂದನದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಅಲ್ಲಿ ಸೀರೆ ತಗೊಂಬರಕ್ ಹೇಳಿದ್ರು. ನಾನು ಹೋದಾಗ ಅವ್ರು ಕೇಳಿದ್ರು, ಸೀರಿಯಲ್ ಎಲ್ಲ ಹ್ಯಾಕ್ ಮಾಡ್ತೀಯಾ ಅಂತ. ನಾನು ಮಾಡಲ್ಲ ಅಂತ ಅಂದೆ. ಇಲ್ಲ, ಪಾತ್ರ ಚೆನ್ನಾಗಿದೆ, ನರ್ಸ್ ಕ್ಯಾರೆಕ್ಟರ್, ಅಷ್ಟೇನ್ ಡೈಲಾಗ್ ಇರಲ್ಲ, ಮಾಡಿ ಅಂತ ಅಂದ್ರು. ಆವಾಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಷ್ಟನೇ ಇಸ್ವಿ ಅದು? ಅದು 2007 ಅನ್ಸುತ್ತೆ. 2007 ಸೀರಿಯಲ್ ಬಂದೆ. ಅದಾದ್ಮೇಲೆ ಇನ್ನೊಬ್ರು ಪುಷ್ಪ ಅಂತ ನಮ್ಮ ಅಕ್ಕ ಅವ್ರ ಮನೆ ಎದುರುಗಡೆ ಒಬ್ರಿದ್ರು, ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವರು ಹೇಳಿದ್ರು. ಅವಾಗ ನನಗೆ ಜೂನಿಯರ್ ಸೀನಿಯರ್ ಅಂದ್ರೆ ಇನ್ನು ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಸರಿ ಅನ್ಬಿಟ್ಟು ನಾನೇನ್ ಮಾಡಿದೆ, ಒಂದ್ 4-5 ಫಿಲಂ ಮಾಡಿದ್ನೇನ ಅವ್ರ ಜೊತೆ ಹೋಗಿ. ಅವಾಗ ಏನಾಯ್ತು, ನಂಗೆ ಗೊತ್ತಾಯ್ತು ಅಲ್ಲಿ ವಾತಾವರಣ ಎಲ್ಲ ಟ್ರೀಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ, ಬಿಟ್ಬಿಟ್ಟೆ ನಾನು. ಆಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಪ್ರಾರಂಭದಲ್ಲಿ ನೀವು ಜೂನಿಯರ್ ಆಗೂ ಕೂಡ ಕೆಲಸ ಮಾಡಿದೀನಿ. ಅವಮಾನ ಏನು? ಅಲ್ಲ, ಬೇಸಿಕಲಿ ನಾನು ಜೂನಿಯರ್ ಕೆಲಸ ಮಾಡಿದೀನಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದೀನಿ. ಅಂದ್ರೆ ಏನು ಎಲ್ಲ ಬಂತಾನೆ, ನಾನು ಅದ್ರಲ್ಲಿ ಬಂದೆ ಇದ್ರಲ್ಲಿ ಬಂದೆ ಏನಿಲ್ಲ. ಅದ್ರಲ್ಲೂ ನಾನು ಕೆಲಸ ಮಾಡಿದೀನಿ, ಅದ್ರಲ್ಲೂ ದುಡ್ದಿದೀನಿ. ಅವಾಗ ಎಷ್ಟು ಗೊತ್ತಾ ಸಂಭಾವನೆ? ಎಷ್ಟು? 25 ರೂಪಾಯಿ. 25 ರೂಪಾಯಿ ವೀಕ್ಷಕರೇ, ಒಂದ್ ದಿನಕ್ಕೆ. ಡೇ ನೈಟ್ ಕೆಲಸ ಮಾಡ್ತಿದ್ವಿ ಅವಾಗ. ಕಲಾವಿದ್ರಿಗೆ ಅಷ್ಟೊಂದು ಬೇಡಿಕೆ ಇತ್ತು. ಅಷ್ಟು ಬೇಡಿಕೆ ಇತ್ತು, ಅಷ್ಟೇ ದುಡ್ಡು ಸಂಪಾದನೆ ಮಾಡ್ತಿದ್ವಿ. ಅವಾಗ ಎಷ್ಟು ಗೊತ್ತಾ ಗ್ರಾಮ್ ಚಿನ್ನ? 500 ರಿಂದ 600 ರೂಪಾಯಿ. 500 ರಿಂದ 600 ರೂಪಾಯಿ. ನಾವ್ 1 ತಿಂಗಳು ಕೆಲಸ ಮಾಡಿದ್ರೆ
ಇಲ್ಲ ಅಂದ್ರೆ ಒಂದ್ 5,000 6,000 ಕೂಡಿಸ್ತಾ ಇದ್ರಿ. ಹಾ, ಅವಾಗ ಎಷ್ಟು ಬಾಡಿಗೆ ಎಲ್ಲ ಒಂದೂವರೆ 1,000 ಬಾಡಿಗೆ. ಓಕೆ ಓಕೆ. ಊಟ ತಿಂಡಿ ಎಲ್ಲ ಅಲ್ಲೇ ಕಳೆದು ಹೋಗೋದಲ್ಲ. ಈಗ ಬೆಳಗ್ಗೆ ಹೋದ್ರೆ ನಾವು ಶೂಟ್ಗೆ ಸಂಜೆ ಗಂಟ್ಲು ಅಲ್ಲೇ ಇರ್ತಿದ್ವಿ. ತಿರ್ಗಾ ನೈಟ್ ಶೂಟ್ ಇದ್ರೆ ಅಲ್ಲೇ ಊಟನೂ ಹಾಕ್ತಿತ್ತು. ಬರ್ತಿದ್ದು 2 ಅವರ್ 3 ಅವರ್ ಮಲಗೋಕೆ ಇಲ್ಲ, ಸ್ನಾನ ಮಾಡಕ್ ಅಷ್ಟೇ ಬರ್ತಿದ್ದು. ಹಂಗೆ ಕೆಲ್ಸ ಮಾಡಿದೀವಿ. ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ. ರಂಗಭೂಮಿ ಆಗ್ಬೋದು, ಚಲನಚಿತ್ರ ಆಗ್ಬೋದು, ಕಿರುತೆರೆ ಆಗ್ಬೋದು, ಎಲ್ಲದ್ರಲ್ಲೂ ನಾನಿದ್ದೀನಿ. ನನಗೆ ಹೆಚ್ಚು ಒತ್ತು ಕೊಡುವಂಥದ್ದು ಅಂದ್ರೆ ರಂಗಭೂಮಿ. ನಂಗೆ ತುಂಬಾ ಇಷ್ಟ ರಂಗಭೂಮಿಲಿ ಮಾಡ್ಬೇಕು ಅಂತ. ನನ್ನನ್ನ ತೀಡ್ದಂತವ್ರು ನಮ್ಮ ಹನುಮಕ್ಕ ಅವರು. ನೀವು ಫಸ್ಟ್ ಟೈಮು ಬಣ್ಣ ಹಚ್ಚಿದ್ದು ರಂಗಭೂಮಿಯಲ್ಲಿ ಒಂಟಿ ಕಾಲಿನ ನಡಿಗೆ ಅಂತ. ಅದು ಅಲ್ಲಿ ನಿಮ್ಗೆ ಹನುಮಕ್ಕ ಪರಿಚಯ ಆಯ್ತು? ಹನುಮಕ್ಕ ಪರಿಚಯ ಆದ್ರು. ಹನುಮಕ್ಕ ಪರಿಚಯ ಆದ್ರೆ ಮಾಂತೇಶ್ ಬಡಿಗೇರ್ ಅವರು ನಿರ್ದೇಶನ ಮಾಡಿದವರು. ಅವ್ರದ್ದು ನಂದು ಅಂದ್ರೆ ನಾನು ಗೌಡತಿ ಪಾತ್ರ. ಅವರು ಹಳ್ಳಿಲಿ ಒಂದು ಏನಂತಾರೆ ಕೆಳವರ್ಗದ ಜನ ಅಂತೀವಿ ಗೊತ್ತಾ, ಆಗಿನ ಕಾಲದಲ್ಲಿ ಅಂದ್ರೆ ಮುಟ್ಟಿಸ್ಕೊಂತ ಇರ್ಲಿಲ್ಲ ಆ ತರ ಪಾತ್ರ. ಅಂದ್ರೆ ಶೂದ್ರರು ಅತಿ ಶೂದ್ರರು ಅನ್ನೋ ಪಾತ್ರ. ಅದ್ರಲ್ಲಿ ನನ್ನ ಪಾತ್ರ ಗೌಡತಿ ಪಾತ್ರ. ಅಂದ್ರೆ ನಾನು ಊಟ ತಗೊಂಡೋಗಿ ಹಾಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ, ಆ ತರ. ತುಂಬಾ ಚೆನ್ನಾಗಿತ್ತು. ಅದು 2 ಶೋ ಆಯ್ತು. ನೀವು ಇದುವರೆಗೂ ಎಷ್ಟು ನಾಟಕಗಳನ್ನ ಮಾಡಿದೀರಾ? ಮಾಡಿದೀನಿ, ಒಂದು 20-30 ನಾಟಕಗಳನ್ನ ಮಾಡಿದೀನಿ. ಅದ್ರಲ್ಲೆಲ್ಲ ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಅತಿ ಕೀರ್ತಿ ತಂದಂತ ಪಾತ್ರ ಯಾವುದು, ನಾಟಕ ಯಾವುದು? ನನಗೆ ಅತಿ ಕೀರ್ತಿ ತಂದದ್ದೇ ಇದೆ ಒಂಟಿ ಕಾಲಿನ ನಡಿಗೆ. ನನಗೆ ತುಂಬಾ ಇಷ್ಟವಾದ ಪಾತ್ರ. ಶ್ರೀಕರಣೆ ಸಾವಿತ್ರಿ ಮಾಡಿದೀವಿ, ಇದೇ ಹನುಮಮ್ಮ ನಾನು. ಒಂಟಿ ಕಾಲಿನ ನಡಿಗೆ ಮಾಡಿದೀವಿ, ಹನುಮಮ್ಮ ನಾನು. ಸುಮಾರು ನಾಟಕಗಳನ್ನ ಮಾಡಿದೀವಿ. ಅಂದ್ರೆ ಹನುಮಮ್ಮ ಯಾರು? ಹನುಮಮ್ಮ ಅಂದ್ರೆ ಅವರು ನಂಗೆ ಇವಾಗ ಹೇಳಕ್ಕೆ ಒಂಥರ ಅನ್ಸುತ್ತೆ. ಅಲ್ಲಲ್ಲ, ನೀವು ಮೊನ್ನೆ ತಾನೇ ನಾನೊಂದು ನ್ಯೂಸ್ ಚಾನಲ್ ಅಲ್ಲಿ ನೋಡಿದೆ, ನೀವು ಹನುಮಕ್ಕ ಅಂದಾಗ್ಲೇ ನೀವು ನಿಮ್ಮ ಕಣ್ಣಲ್ಲಿ ನೀರಿರುತ್ತೆ. ಯಾಕೆ ಅವರು ಖ್ಯಾತ ಹನುಮಕ್ಕ ಅಂದ್ರೆ? ಹನುಮಕ್ಕ ಅಂದ್ರೆ ರಂಗಭೂಮಿ ಕಲಾವಿದೆ. ರಂಗಭೂಮಿಗೋಸ್ಕರನೇ ತನ್ನ ಜೀವವನ್ನ ತೆಗೆದಿರುವಂತ ಮಹಾನ್ ಕಲಾವಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಎಲ್ಲದಕ್ಕಿಂತ ಹೃದಯವಂತೆ. ನಮ್ಮನ್ನೆಲ್ಲ ಮಕ್ಕಳ ತರ ತಿದ್ದಿ ತೀಡಿ, ಯಾರೇ ಬರ್ಲಿ ತಿದ್ದಿ ತೀಡಿ ನಮ್ಮನ್ನ ಮುಂದೆ ತಗೊಬಂದಂತ ಅವ್ವ ಅವಳು. ನಾನು ಇವತ್ತು ಅಷ್ಟೇ ನನ್ನ ಹೆತ್ತವನ್ನ ಬಿಟ್ರೆ, ಎಲ್ಲಾನು ಕರಿತೀನಿ, ಹೆತ್ತವನ್ನ ಬಿಟ್ರೆ ನಾನು ಹನುಮಕ್ಕನ್ನೇ ಅವ್ವ ಅಂತ ಬಾಯಿ. ಯಾಕೆ ನಿಮ್ಗೆ ಇಷ್ಟೊಂದು ಕಣ್ಣಲ್ಲಿ ನೀರು ಹನುಮಕ್ಕ ಅಂದ್ರೆ? ಯಾಕೆ? ನಮ್ಗೆ ಆ ತರ ಒಡನಾಟ ಇತ್ತು. ಅವಳನ್ ಬಿಟ್ಟು ನಾನಿರ್ತಾ ಇರ್ಲಿಲ್ಲ, ನನ್ನನ್ ಬಿಟ್ಟು ಅವ್ರು ಇರ್ತಾ ಇರ್ಲಿಲ್ಲ. ನಾವ್ ಯಾವ್ದೇ ಸಿನಿಮಾ ಮಾಡ್ಬೇಕಾದ್ರುನು ನನ್ ಜೊತೆ ಇರ್ತಿದ್ರು. ಅವ್ರ ಯಾವ್ದೇ ಸಿನಿಮಾ ಮಾಡ್ಬೇಕಾದ್ರು ನಾನು ಅವ್ರ ಜೊತೆ ಇರ್ತಿದ್ದೆ. ಅಷ್ಟು ನಂಬಿದ್ರು. ಕಲಾಕ್ಷೇತ್ರಕ್ಕೆ ಬಂದ್ರೆ ಸಾಕು ನಂಗೆ ಫೋನ್ ಮಾಡ್ತಿದ್ರು, ನಾನ್ ಬಂದಿದ್ದೀನಿ ಬಾ ಅಂತ. ಇವತ್ತು ಅವ್ರಿಗೆ ಹುಷಾರಿಲ್ಲ, ಬ್ರೈನ್ ಸ್ಟ್ರೋಕ್ ಆಗಿದೆ. ಅವರು ಎದೋಳೋದಿರ್ಲಿ, ನಾವ್ ಯಾರು ಅಂತ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲದೆ ಇರೋ ತರ ಆಗಿದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ದೇವ್ರು ಯಾಕೆ ಇಂತ ಒಳ್ಳೆಯವ್ರಿಗೆ ಇಂತ ಕಷ್ಟ ಕೊಡ್ತಾನೆ ಅಂತ ನಂಗೆ ತುಂಬಾನೇ ಬೇಜಾರಾಗ್ತಿದೆ. ಇಲ್ಲ, ಅಳಕ್ ಹೋಗ್ಬೇಡಿ ನೀವು, ಅದೆಲ್ಲ ನಮಗೂ ನೋವಿದೆ. ವೀಕ್ಷಕರೇ, ನಾನು ಅವ್ರ ಜೊತೆ ಒಂದು 4-5 ಮೂವಿ ಮಾಡಿದ್ದೀನಿ ಹನುಮಕ್ಕನ ಜೊತೆಲಿ. ಆಮೇಲೆ ಎಷ್ಟೋ ಕಡೆ ಅಜ್ಜಿ ಕ್ಯಾರೆಕ್ಟರ್ ಬೇಕು ಅಂದಾಗ ನಾನು ಅಜ್ಜಿನೇ ರೆಫರ್ ಮಾಡಿದ್ದೀನಿ. ಈಗಲೂ ಒಂದಷ್ಟು ಸಿನಿಮಾಕ್ಕೆ ಅಜ್ಜಿ ಕೇಳಿದ್ದಾರೆ. ನನ್ಗೆ ಅವ್ರ ಹೆಸರೇ ನನ್ಗೆ ನೆನಪತ್ತಾಯ್ತು. ನನಗಿಂತ ಅಕ್ಕ ಅವ್ರ ಜೊತೆಲಿ ಜಾಸ್ತಿ ಒಡನಾಟ ಇದ್ದಿದ್ದು. ಇವತ್ತು ಇನ್ನೊಂದು ಸಿನಿಮಾ ರಿಲೀಸ್ ಆಗಿದೆ, ಖಾಲಿ ಡಬ್ಬ ಅಂತ. ಅದ್ರಲ್ಲಿ ನಾನು ಅವರು ಅತ್ತೆ ಸೊಸೆ ಪಾತ್ರ ಮಾಡಿದೀವಿ. ಇನ್ನೊಂದು ಸಿನಿಮಾ ಮಾರ್ಲಮ್ಮಿ ಅಂತ, ಅದ್ರಲ್ಲಿ ನೀವು ಮಾಡಿದೀರಾ. ಅದ್ರಲ್ಲಿ ನನ್ನ ಅತ್ತೆ ಪಾತ್ರ, ಇವರು ನನ್ನ ಮೈದನ್ ಪಾತ್ರ ಮಾಡಿದ್ದಾರೆ. ನಮ್ಗೆ ಒಡನಾಟ ಹೆಂಗಿತ್ತು ಅಂದ್ರೆ, ನಾವೇನು ಅವ್ರು ಬೇರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಏನಿಲ್ಲ. ನಾವು ನಮ್ಮ ಟೀಮಲ್ಲಿ ಯಾರ ಬರ್ಲಿ, ಎಂತ ದೊಡ್ಡ ಸಿನಿಮಾ ಆಗ್ಬೋದು, ಚಿಕ್ಕ ಸಿನಿಮಾ ಆಗ್ಬೋದು, ಎಲ್ಲ ಒಂದೇ ಮನೆಯವ್ರ ತರ ಇರ್ತೀವಿ. ಅದು ಮೇನ್ ಇಂಪಾರ್ಟೆಂಟ್ ನಮ್ಗೆ. ನಾವು ಅಯ್ಯೋ ಅವ್ರ ಸೀನಿಯರ್, ಇವ್ರ ಜೂನಿಯರ್, ಇವ್ರು ನನ್ನಲ್ಲಿರೋದು ಏನ್ ಗೊತ್ತಾ ಭಾವನೆ, ಎಲ್ಲಾರು ಒಂದೇ. ಇಲ್ಲಿ ನಾವು ಬಂದಿರೋದು ತುತ್ತು ಅನ್ನಕ್ಕೋಸ್ಕರನೇ ಹೊರ್ತು ಇಲ್ಲಿ ಮೇಲು ಕೀಳು ಅನ್ನೋದಕ್ಕೆ ಬಂದಿಲ್ಲ ನಾವು. ನಂಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅದೊಂದು ದುಃಖ ಇದೆ, ಹನುಮಮ್ಮನ್ಗೆ ಹಿಂಗಾಗಿದೆ ಅಂತ. ದೇವ್ರು ಅಂತ ಇದ್ರೆ, ನಾನು ಅದನ್ನೇ ಅವತ್ತು ಹೇಳಿದೀನಿ, ದೇವ್ರು ಅಂತ ಇದ್ರೆ ಅವಳನ್ನ ಹುಷಾರಾಗಿ ಕರ್ಕೊಂಬಂದ್ ನಮ್ ಮುಂದೆ ನಿಲ್ಲಿಸ್ಲಿ ಅನ್ಕೊಂಡಿದೀನಿ. ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ಲಿ ಅನ್ಕೊಂಡಿದೀನಿ. ಅವಳು ಆ ನೋವನ್ನ ಪಡ್ತಾ ಇರೋದನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಅಂದ್ರೆ ನಾವುಗಳು ಯಾರು ಅನ್ನೋದೇ ಅವರು ಗುರ್ತಿಡಿತಾ ಇಲ್ಲ. ಆ ತರ ಒಂದು ಸನ್ನಿವೇಶ. ಮತ್ತೆ ಸಾಕಷ್ಟು ಪೋಷಕ ಕಲಾವಿದರ ಕಡೆಯಿಂದ, ಒಂದಷ್ಟು ಹೀರೋಗಳ ಕಡೆಯಿಂದ, ಎಲ್ಲರ ಕಡೆಯಿಂದ ಹೆಲ್ಪ್ ಮಾಡಿ ಒಂದಷ್ಟು ಆಗಿದೆ. ಟ್ರೀಟ್ಮೆಂಟ್ ಕೂಡ ಅವರು ಕೊಡಿಸಿದ್ದಾರೆ. ನೀವು
ಅತಿ ಹೆಚ್ಚು ಆಸ್ಥಾನ ಕಲಾವಿದೆಯಾಗಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀರಿ? ನಾನಾ ಸುಮಾರು ಡೈರೆಕ್ಟರ್ಗಳಿದ್ದಾರೆ. ನಮ್ಮ ಎಸ್ ನಾರಾಯಣ್ ಸರ್ ಆಗ್ಬೋದು, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್, ಓಂ ಸಾಯಿ ಪ್ರಕಾಶ್ ಸರ್ ಆಗ್ಬೋದು, ಸಾಯಿ ಪ್ರಕಾಶ್ ಅವರು ಆಗ್ಬೋದು, ಸುಮಾರು ಇನ್ನೂ ಡೈರೆಕ್ಟರ್ಗಳು. ಅಕ್ಕ ಎಸ್ ನಾರಾಯಣ್ ಸರ್ ಸಿನಿಮಾ ಅಂತ ಬಂದ್ರೆ ನಿಮ್ಗೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಿಮ್ಮನ್ನ ಕರೆದು ಕ್ಯಾರೆಕ್ಟರ್ ಕೊಡ್ತಿದ್ದಾರೆ. ಖಂಡಿತ. ನಿಮ್ಗೆ ನಾನು ಕಂಡಂತೆ ಶೈಲು ಅನ್ನೋ ಸಿನಿಮಾದಲ್ಲಿ ನೀವು ಗಣೇಶ್ ಇನ್ಸಿಡೆನ್ಸ್ ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಅದೇನಾಯ್ತು ಅಂದ್ರೆ ಮಹೇಶ್ ಅಂತ ಒಬ್ರು ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಆರ್ಟಿಸ್ಟ್ ಬೇಕು ಸುಧಮ್ಮ ಅಂತ ಅಂದ್ರು. ನಾನು ಅನ್ಕೊಂಡೆ ಅಷ್ಟು ದೊಡ್ಡ ಡೈರೆಕ್ಟ್ರು ನಮ್ಮನ್ನೆಲ್ಲ ಎಲ್ಲಿ ಕ್ಯಾರೆಕ್ಟರ್ಗೆ ಚೂಸ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಒಂದು 25ರಿಂದ 30 ಜನ ಲೇಡಿ ಆರ್ಟಿಸ್ಟ್ ಕರ್ಕೊಂಡು ಹೋದಾಗ ಏನಾಯ್ತು ಅಂದ್ರೆ ಎಲ್ಲಾನು ಕರೆಯೋರು. ನನ್ನ ಕರೀತಾರ ನಾನು ಅವ್ರನ್ನೆಲ್ಲ ಕರ್ಸಿದ್ನಲ್ಲ, ನಾನು ಹೋಗಿಲ್ಲ. ಯಾರು ಅಪೂರ್ವ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಕರ್ಸಿದ್ದೆ, ಯಾರನ್ನೂ ಒಪ್ಪಿಲ್ಲ. ಆಮೇಲೆ ಸರ್ ಅವ್ರನ್ನ ಕರೆದ್ಬಿಟ್ಟು ಯಾರು ಇವ್ರನ್ನೆಲ್ಲ ಕರ್ಸಿದ್ದು ಸರ್ ಸುಧಮ್ಮ ಅಂತ ಹೋಗ್ಬೋದು, ಅವ್ರು ಬಂದಿಲ್ವಾ? ಬಂದಿದ್ದಾರೆ ಸರ್, ಹೊರಗಡೆ ಇದ್ದಾರೆ. ಸರಿ ಕರಿ ಅಂದ್ರು. ನನಗೆ ಭಯ ಹೋಗಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಅಯ್ಯೋ ಯಾಕೋ ಅವ್ರನ್ನೆಲ್ಲ ಕರ್ಸೆ, ನೀನೇ ಸೆಲೆಕ್ಷನ್ ಅಂದ್ರು. ನಾನು ಸರ್ ನಿಜಪ್ಪ ಕರೆಕ್ಟ್ ಆಗಿದೆಯಾ, ಮೂವಿ ನೋಡಿದೀಯಾ ತಮಿಳ್ ಮೂವಿ ಅಂದ್ರು. ಇಲ್ಲ ಸರ್ ಅದು ನೋಡ್ಬೇಡ, ಪಾತ್ರ ಇದೆ, ಹೋಗು ನಾನು ಡೇಟ್ ಕೊಡ್ತೀನಿ. ಅವತ್ತು ನನಗೆ ಈ ಚಲನಚಿತ್ರ ರಂಗದಲ್ಲಿ ಹೆಸರು ಮಾಡಿದಂಥ ಸಿನಿಮಾ ಶೈಲು. ನಾನು ಯಾವತ್ತೂ ಅಷ್ಟೇ ನಾನು ಎಸ್ ನಾರಾಯಣ್ ಸರ್ಗೆ ಚಿರಋಣಿಯಾಗಿರ್ತೀನಿ. ನನಗೊಂದು ಪಾತ್ರ ಕೊಟ್ಟು ನಾನು ಅದ್ರಲ್ಲಿ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ. ನನ್ನಲ್ಲಿರೋ ಕಲೆನ ತೆಗ್ಸಿದ್ದಾರೆ. ಬಂದಿಲ್ಲ ಅಂದ್ರೂ ಹಿಂಗೆ ಪಕ್ಕದಲ್ಲಿ ಕುತ್ಕೊಂಡು ಹಿಂಗೆ ಹೇಳೋರು ಡೈಲಾಗ್ ಬಂದಾಗ, ಸ್ಟಾರ್ಟ್. ಅವಾಗ ನಂಗೆ ಅಷ್ಟು ಭಯ. ಏನನ್ಬಿಟ್ಟಿದ್ರು ಅಂದ್ರೆ ಅಪ್ಪ ಸರಿ ಇಲ್ಲ, ಏನಾರು ಒಂದ್ ಡೈಲಾಗ್ ಮಿಸ್ ಮಾಡಿದ್ರೆ ಮನೆಗ್ ಕಳಿಸ್ಬಿಡ್ತಾರೆ ಸ್ಪಾಟ್ ಇಂದಾನೆ. ನನ್ಗೆ ಅದು ಬೇರೆ ಭಯ. ಅದ್ರೆಲ್ಲ ಸ್ಪಾಟ್ ಅಲ್ಲಿ 6 ಗಂಟೆಗೆ ಇರ್ಬೇಕು. 6 ಗಂಟೆಗೆಲ್ಲ 5:45 ಅಷ್ಟರಲ್ಲಿ ಎಲ್ಲಾ ರೆಡಿ ಇರ್ಬೇಕು. ವಿತ್ ಮೇಕಪ್, ಕಾಸ್ಟ್ಯೂಮ್, ಲೊಕೇಶನ್, ಫಸ್ಟ್ ಶಾಟ್ ತೆಗಿಬೇಕು. ಸೂರ್ಯ ಉದಯ ಆಗುವಷ್ಟರಲ್ಲಿ ತೆಗಿಬೇಕು. 7 ಗಂಟೆ ಅಷ್ಟು ಫಸ್ಟ್ ಶಾಟ್ ತೆಗಿಬೇಕು. ನಾನು ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಒಂದಷ್ಟು ಚಿತ್ರಗಳನ್ನ ನಾನು ನೋಡ್ಕೊಂಡೆ. ಸಾಯಿ ಪ್ರಕಾಶ್ ಸರ್ ಅಂತ ಬಂದ್ರೆ ನಾನು ಲವಕುಶ, ಅಣ್ಣ ತಂಗಿ, ತವರಿನ ಸಿರಿ, ಸುಮಾರು ಸಿನಿಮಾ ಮಾಡಿದೀನಿ. ನಾನು ಇವತ್ತು ಅಷ್ಟೇನೆ ಅವ್ರೆಲ್ಲೇ ಸಿಕ್ಕಿದ್ರು ಆಶೀರ್ವಾದ ಮಾಡ್ತಾರೆ, ಮಾತಾಡಿಸ್ತಾರೆ, ನಮ್ಮ ಕಲಾವಿದ್ರು ಅಂತಾರೆ. ನಂಗೆ ಅದು ತುಂಬಾ ಖುಷಿ ಇದೆ. ಅವ್ರಿಗೂ ಅಷ್ಟೇ. ನನಗೆ ಸುಮಾರು ಒಂದು 4-5 ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಅವ್ರಿಗೂ ಎಲ್ಲಾರ್ಗೂ ಅಷ್ಟೇನೆ. ನನ್ಗೆ ಯಾರ್ಯಾರು ಕೆಲಸ ಕೊಟ್ಟಿದ್ದೀರಾ, ನನ್ಗೆ ಯಾರ್ಯಾರು ಸಂಭಾವನೆ ಕೊಟ್ಟಿದ್ದೀರಾ, ಕೊಡ್ಲಿಲ್ಲ, ಎಲ್ಲಾರ್ಗೂ ಚಿರದಿಲ್ಲ. 2021ರಲ್ಲಿ ನಾನು ಲವಕುಶ ಮಾಡ್ಬೇಕಾದ್ರೆ ಶಿವಣ್ಣ ಮತ್ತೆ ನಮ್ಮ ಉಪೇಂದ್ರ ಅವ್ರದ್ದು, ನಮ್ಮ ಸಾಯಿ ಪ್ರಕಾಶ್ ಅವರು, ಓಂ ಸಾಯಿ ಪ್ರಕಾಶ್ ಸರ್ ಸಿನಿಮಾ. ಆ ಸಿನಿಮಾ ಮಾಡ್ಬೇಕಾದ್ರೆ ಕರಿಬಸವಯ್ಯ ಅವರಿದ್ರು. ಕೇಳಿದ್ರು, ಅಲ್ಲ ಕಣೋ ನೀನ್ ಇಷ್ಟು ಚೆನ್ನಾಗಿ ಆ ಪಾತ್ರ ಮಾಡ್ತೀಯಾ, ನೀನ್ ಕಲಾವಿದ ಸಂಘದಲ್ಲಿ ಯಾಕೆ ಮೆಂಬರ್ ಆಗಿಲ್ಲ? ಅದು ನಂಗೆ ಗೊತ್ತಿಲ್ಲ. ಮೆಂಬರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬರ್ತಿದ್ವಿ, ಆಕ್ಟ್ ಮಾಡ್ತಿದ್ವಿ, ಅವ್ರು ಕೊಟ್ಟಷ್ಟು ಇಸ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ವಿ, ಅಷ್ಟೇ ಹೊರತು. ಆಮೇಲೆ ಅವರೇ ಕರೆಸಿ, ಎಲ್ಲಿ ಗಾಂಧಿನಗರದಲ್ಲಿ ಆಫೀಸ್ ಇತ್ತು, ಕರೆಸಿ ನನ್ನನ್ನ ಮೆಂಬರ್ ಮಾಡಿದ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಕಲಾವಿದ ಎಷ್ಟನೇ ಇಸ್ವಿಲಿ ನೀವು? 2021. ಅದೇ ಹೇಳಿ 21ರಲ್ಲಿ ಜಾಯ್ನ್ ಆಗ್ತೀರಾ? 21ರಲ್ಲಿ ಜಾಯ್ನ್ ಆಗಿದೆ. ಅವಾಗಿಂದ ಇಲ್ಲಿವರೆಗೂ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಏನಿರ್ಲಿಲ್ಲ. ಎಲ್ಲರೂ ಒತ್ತಾಯ ಮಾಡಿದ್ರು ನಿಂತ್ಕೊಳ್ಳಿ ಅಂತ. ನಾನು, ನನ್ನ ಫ್ರೆಂಡು ಮತ್ತೆ ಇನ್ನೊಬ್ಬ ಜಗ್ಗಿ 3 ಜನ ನಿಂತಿದ್ವಿ ಜಾಯಿಂಟ್ ಸೆಕ್ರೆಟರಿಗೆ. ಅವರೊಬ್ರು ಸೋತ್ಬಿಟ್ರು, ನಾವಿಬ್ರು ಗೆದ್ವಿ. ಹೀಗೆ ನಡೀತಾ ಇದೆ 2 ವರ್ಷದಿಂದ. ಈಗ 2 ವರ್ಷ ತುಂಬಿ 3ನೇ ವರ್ಷ. ಈಗ ಮುಂದಿನ ಏಪ್ರಿಲ್ ಬಂದ್ರೆ ನಮ್ದು ಮುಗಿಯುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೆ. ಅದ್ರಲ್ಲಿ ಯಾರು ಬರ್ತಾರೆ ನೋಡೋಣ. ನನಗೇನಾರ ದೇವರು ಆಸಕ್ತಿ ಕೊಟ್ಟು ನಿಂತ್ಕೊಂಡು ನಿಮ್ಮೆಲ್ಲರೂ ಸೇವೆ ಮಾಡುವಂತ ಭಾಗ್ಯ ಕೊಟ್ರೆ ಖಂಡಿತ ನಾನು ನಿಂತ್ಕೊಂತೀನಿ. ನನ್ನ ಆಸೆ ಇರೋದೊಂದೇ, ಕಲಾವಿದರಿಗೆ ಏನಾದ್ರೂ ಮಾಡ್ಬೇಕು ಅಂತ. ನಮ್ ಕಲಾವಿದರಿಗೆ, ಪೋಷಕ ಕಲಾವಿದರಿಗೆ ನೆಲೆ ಇಲ್ಲ. ಒಂದು ಮನೆ ಆಗ್ಲಿ, ಈಗ ಕೆಲ್ಸ ಇಲ್ಲ, ಹಳೆ ಕಲಾವಿದರಿಗೆ ಕೆಲ್ಸ ಇಲ್ಲ, ಅವ್ರಿಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಅವ್ರ ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು ಇಲ್ಲ. ನಾನು ಅನ್ಕೊಳ್ಳೋದು ಸರ್ಕಾರದಿಂದ
ದಯವಿಟ್ಟು ಕಲಾವಿದರಿಗೆ ಒಂದು ಸೂರು ಕೊಟ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ನಮ್ದೇನೇ ಕಷ್ಟ ಇದ್ರೂನುವೆ ಬಣ್ಣ ಹಾಕ್ದಾಗ ನೀನ್ ಏನೇ ಕಷ್ಟದಲ್ಲಿದ್ರು ನಿನ್ನ ನಗಿಸ್ತೀವಿ ನಾವು. ಆದ್ರೆ ನಮ್ಗೆ ಒಳಗಡೆ ನೋವು ಇದ್ದೇ ಇರುತ್ತೆ. ಎಲ್ಲಾರು ಅಂತಾರೆ, ಓ ಅವ್ರೇನಪ್ಪ ಕಲಾವಿದ್ರು ಅಷ್ಟು ಸಂಭಾವನೆ ತಗೋತಾರೆ, ಇಷ್ಟು ಸಂಭಾವನೆ ತಗೋತಾರೆ, ಲಕ್ಸುರಿ ಆಗಿದೆ, ಕಾರ್ ಇದೆ, ಮನೆ ಇದೆ. ಏನಿಲ್ಲ, ನಾವು ಬಾಡಿಗೆ ಮನೆಯಲ್ಲೇ ಇರೋದು, ದುಡ್ಕೊಂಡು ಜೀವನ ಮಾಡ್ತಾ ಇರೋದು. ದಯವಿಟ್ಟು ನಾನ್ ಕೇಳ್ಕೊಳ್ಳೋದು ಒಂದೇ, ನನ್ ನಿಜವಾಗ್ಲೂ ಅದು ಬೇಜಾರಾಗುತ್ತೆ ಕೇಳ್ಕೊಳಕ್ಕೆ. ನಮ್ ಕಲಾವಿದರಿಗೆ, ಪೋಷಕ ಕಲಾವಿದರಿಗೆ ಸುಮಾರು ಜನಕ್ಕೆ ಕೆಲಸ ಇಲ್ಲ. ಹಳೆ ಕಲಾವಿದರಿಗೆ ಅವ್ರಿಗೊಂದು ಸೂರಂತ ಮಾಡ್ಕೊಡಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ. ಅಕ್ಕ, ನೀವು ಬೆಳೆದಂತ ಲೈಫ್ ಇತ್ತಲ್ಲ ಊರಲ್ಲಿ, ಬಾಲ್ಯ ಜೀವನ ಎಲ್ಲ ಹೇಗಿತ್ತು ನಿಮ್ಗೆ? ಅದನ್ನ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಬಿಡಿ, ಇವಾಗ ಸಿಗೋದು ಇಲ್ಲ. ಹೌದಾ? ಅಂದ್ರೆ ಈಗಿನವ್ರಿಗೆ ಸಿಗಲ್ಲ ಅಂತೀರಾ? ಈಗಿನವ್ರಿಗೆಲ್ಲ ಯಾರಿಗೂ ಸಿಗಲ್ಲ ಆ ಲೈಫ್. ನಿಜಾಗ್ಲೂ ಹೇಳ್ತೀನಿ. ಏನ್ ಅವಾಗ ಸ್ಕೂಲ್ಗೆ ಹೋಗೋದಿರ್ಬೋದು, ಬಾಂಧವ್ಯ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಒಂದ್ ಅಣ್ಣೆ ಕಲ್ಲು ಆಡೋದಿರ್ಬೋದು, ಕುಂಟೆ ಬಿಲ್ಲೆ ಆಡೋದಿರ್ಬೋದು, ಮರಕೋತಿ ಆಡೋದಿರ್ಬೋದು, ಬೇರೆಯವ್ರ ಹೊಲದಲ್ಲಿ ಚೀಪಿಕಾಯಿ ಕಿತ್ಕೊ ಬರೋದು, ಹುಣಸೆ ಕಣ್ ಕಿತ್ಕೊ ಬರೋದು, ಎಲ್ಲ ಹೆಂಗಿತ್ತು. ಅಂದ್ರೆ ಮರ ತಕ್ ಬಂದಿದ್ರೆ ಎಳ್ನೀರು ಕೂಡ ನೀವೇ ಕಿತ್ಬಿಟ್ಟಿದೀನಿ. ನೋಡಿ, ಕಿತ್ತೆ ಬಿಟ್ಟಿದಾರಂತೆ. ನನ್ನಷ್ಟು ಹತ್ತಿ ಕಿತ್ತಿದೀನಿ. ಬಾಲ್ಯ ಜೀವನದಲ್ಲಿ ನೀವು ಬಹಳ ತುಂಟಿದ್ದೀರಿ. ಅಯ್ಯೋ, ನಮ್ ತಂದೆ ನನ್ನಷ್ಟು ಪ್ರೀತಿಸ್ತಿದ್ದಿದ್ ಯಾರನ್ನೂ ಪ್ರೀತಿಸ್ತಿರ್ಲಿಲ್ಲ. 9 ಜನ ಇದ್ವಿ ನಾವು ಮಕ್ಕಳು, ನಾನೇ ಲಾಸ್ಟ್ನೇವಳು ಎಲ್ಲರಿಗಿಂತ. 3 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು. ನನ್ನನ್ನು ಪ್ರೀತಿಸಷ್ಟು ಯಾರನ್ನೂ ಪ್ರೀತಿಸ್ತಾ ಇರಲಿಲ್ಲ. ನನಗೆ ಅಂತ ನಮ್ ತಂದೆ ಅವ್ರು ಸಾಯ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅವ್ರಿಗೂ ಸೇಮ್ ಹನುಮಮ್ಮನ್ಗೆ ಏನಾಗಿತ್ತೋ ಬ್ರೈನ್ ಟ್ಯೂಮರ್. ಅವಾಗ ನಮ್ಗೆ ಅಷ್ಟು ಗೊತ್ತಿಲ್ಲ, ಹಳ್ಳಿಲಿದ್ವಲ್ಲ, ಗೊತ್ತಿಲ್ಲ. ನನ್ನ ಮಗಳಿಗೆ 3 ವರ್ಷ ಅನ್ಸತ್ತೆ. ಅಷ್ಟರಲ್ಲೇ ನಮ್ಮ ತಂದೆ ಏನ್ ಮಾಡಿದ್ರು ಅಂದ್ರೆ ನನಗೊಂದು ಸೈಟ್ ಮಾಡಿ ಪಾಯ ಹಾಕಿ ಮಕ್ಕಳಿಗೆಲ್ಲ ಬೇರೆ ಬೇರೆ ಮಾಡಿದ್ರು, ನನಗೆ ಸಪ್ರೇಟ್ ಮಾಡಿದ್ರು. ನನ್ನ ತಂದೆಗೆ ಬ್ರೈನ್ ಟ್ಯೂಮರ್ ಆದ್ಮೇಲೆ ಮಾತುಕತೆ ನಿಂತೋಯ್ತು. ಮಾತುಕತೆ ನಿಂತೋದಾಗ ಯಾರ ಹತ್ರನು ಎಷ್ಟೇ ಕುಂಡ್ರಸಿದ್ರೆ ಕೂತಿರೋರು 5 ಜನ ಎತ್ತಿ ನಿಲ್ಲಿಸ್ಬೇಕಾಯ್ತು, 5 ಜನ ಹಿಡಿದು ಕೂರಿಸ್ಬೇಕಿತ್ತು. ಆ ತರ ಆಗಿತ್ತು. ಅಂದ್ರೆ ಬಾಡಿ ಆಕ್ಟಿವ್ ಇರ್ಲಿಲ್ಲ, ಊಟ ತಿಂತಿರ್ಲಿಲ್ಲ. ಸಾಯೋದು ನಾಳೆ ಅಂತ ಅವರು ನಾನು ಟೀ ಮಾಡ್ಕೊಡ್ಲಾ, ಅದ್ ಮಾಡ್ಕೊಡ್ಲಾ, ಬೈಕೊಂಡ್ ಇದ್ ಮಾಡಿ, ಏನೋ ಅಷ್ಟೊತ್ತಿಂದ ಅದನ್ನೇ ಹೇಳ್ತಾ ಇದೀಯ, ಟೀ ಮಾಡು ಅಂದ್ರೆ ಅಷ್ಟೊತ್ತಿಂದ ಟೀ ಕುಡಿಬೇಕು, ಅಷ್ಟು ಮಾತು ಬಿಟ್ರೆ ಇನ್ನೊಂದ್ ಮಾತು ಆಡಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಪೂಜೆ ಮಾಡಿಸ್ಕೊಂಡ್ ಬರೋಣ ಅನ್ನೋ ಅಷ್ಟರಲ್ಲಿ ಡೆಡ್ ಆಗಿದ್ರು. ನನ್ನ ತಂದೆ ಕಳ್ಕೊಂಡಂತ ನಾನು ಇವತ್ತಿಗೂ ಮನೆಯಲ್ಲ. ನನ್ನ ತಂದೆ ದೇವ್ರಿದ್ದಾಗೆ. ನಮ್ಮ ತಂದೆ ಇದ್ದಿದ್ರೆ ನಾನು ಬೆಂಗಳೂರು ಬರ್ತಾನೆ ಇರ್ಲಿಲ್ಲ, ಈ ಜೀವನ ನೋಡ್ತಾನೆ ಇರ್ಲಿಲ್ಲ. ನನ್ನ ತಂದೆ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯ್ತು, ಹಿಂಗೆ ಸಿನಿಮಾ ಎಲ್ಲ ಆಯ್ತು, ಬಂದ್ವಿ. ಅಣ್ಣ ಸತ್ತೋದ ಒಬ್ಬ, ಅವನಿಗೆ ಬ್ಲಡ್ ಶುಗರ್ಗೆ ಆಗಿ ಅವನು ಸತ್ತೋದ. ಆಮೇಲೆ ಇನ್ನೊಬ್ಬ ಅಣ್ಣ ಆಕ್ಸಿಡೆಂಟ್ ಆಗ್ತಿರೋದ, ಅವರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿರೋ, ಅವ್ರ ಜೊತಿರೋದು. ಅದಾದ್ಮೇಲೆ ನಮ್ಮ ತಾಯಿ ಈ ಏನದು ದೀಪಾವಳಿ ಬರುತ್ತಲ್ಲ, ನಮ್ಮನೇಲೆ ಇದ್ದಿದ್ದು. ನನ್ಗೆ ಸ್ವೀಟ್ ಮನೆ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ, ಅದರಲ್ಲೇ ಇದ್ದಿದ್ದು. ದೀಪ ಹಚ್ಚೋಕೆ ಸಗಣಿ ಎತ್ಕೊಂಡ್ ಬರಕ್ ಹೋಗಿ ಗಾಡಿಯವನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದ. ನಿಮ್ ತಾಯಿನ ಆಕ್ಸಿಡೆಂಟ್ ಮನೆ ಹತ್ರನೇ. ಆಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದೆ ಅದೇ ತಾನೇ ಮನೆಯಿಂದ. ನಾನು ಸುಳ್ಳು ಅನ್ಕೊಂಡೆ. ಆಮೇಲೆ ಇಲ್ಲ ಹಿಂಗಾಗಿದೆ ಅಂತಲೇ ನಮ್ಮ ತಾಯಿನ ಇನ್ನೊಂದ್ಸ ಕರ್ಕೊಂಡ್ಬಂದ್ರು, ಡೆಡ್ ಆಗೋಗಿದ್ರು. ಅವ್ರನ್ನ ಕಳ್ಕೊಂಡ್ವಿ. ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ನಟನೆದ ಒಂದು ಡೈಲಾಗ್ ಹೇಳ್ಬೋದಾ? ಏನ್ ಹೇಳ್ತೀಯ, ಅಲ್ಲ ನೀವ್ ನೋಡಕ್ಕಿಲ್ವಾ, ಕಲರತಿ ಮಹಾದೇವ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡವನಿಕನ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಖಳನಾಯಕಿ ಪಾತ್ರದ ಒಂದು ಡೈಲಾಗ್ ಅನ್ನ ಹೇಳ್ಬೋದಾ? ಲೇ ನಿನ್ಗೇನು ಬರ್ಬಾರ್ದು ಬಂದ್ಬಿಟ್ಟಿರೋದು ಅಲ್ಲ ಕಣ, ನನ್ ಮಗನ್ ಕೊಡ್ದಿದ್ದಿ ಅಂತಲ್ಲ. ಲೇ ನಿನ್ಗೇನು ಇಲ್ಲ, ಪೆಕ್ಕೆ ಮುರಿತೀನಿ ನನ್ನ ಮಗನೇ, ಬಾರ ಮನೆಗೆ. ಇಷ್ಟೋ ತನಕ ನಮ್ಮ ವೀಕ್ಷಕರ ಜೊತೆ ಮನದಳದ ಮಾತನ್ನ ಮಾತಾಡ್ಕೊಂಡು ಇಷ್ಟೋ ತನಕ ಮಾತಾಡಿದೀರ, ಏನಾದ್ರೂ ಹೇಳೋದಿದ್ಯಾ? ನಾನು ಅಷ್ಟೇ ಮಾತು. ನನ್ ಬೇರೆ ನಾನೇನು ನನಗೋಸ್ಕರ ಅಂತ ಯಾಕೆ ಕೇಳಿದೆ ಅಂದ್ರೆ ವೀಕ್ಷಕರೇ, ಇತ್ತೀಚೆಗೆ ತೆರೆಕಂಡಂತ ಚಿತ್ರಗಳು ಕಾಲಘಟ್ಟ ಆಗ್ಬೋದು, ಅರಸಯ್ಯನ ಪ್ರೇಮ ಪ್ರಸಂಗ ಆಗ್ಬೋದು, ಖಾಲಿ ಡಬ್ಬ, ಈಗ
ಇದು ಒಂದಷ್ಟು ಬರುತ್ತೆ, ಸಾಲು ಸಾಲಿಗೆ ಚಿತ್ರಗಳು ಕೇಡಿ ಬರುತ್ತೆ, ಕೇಡಿ ಸಿನಿಮಾದಲ್ಲಿ ಯಾವ ಪಾತ್ರವನ್ನ ಕೊರಗಜ್ಜ ಮಾಡಿದ್ದೀರಾ? ಬರುತ್ತೆ, ಅದೆಲ್ಲ ಹೇಳಲ್ಲ, ನೀವೆಲ್ಲ ಬಂದ್ ನೋಡ್ಬೇಕು. ಕೊರಗಜ್ಜ ಬರುತ್ತೆ, ಸುಮಾರು ಸಿನಿಮಾಗಳಿದೆ. ದಯವಿಟ್ಟು ಬನ್ನಿ, ಕನ್ನಡ ಸಿನಿಮಾವನ್ನ ಥಿಯೇಟ್ರಲ್ಲೇ ನೋಡಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಿಮ್ಮ ಆಶೀರ್ವಾದನೇ ನಮಗೆಲ್ಲ ಶ್ರೀರಕ್ಷೆ.